ಮಗಳು ತನ್ನ ಗಂಡ 25-26 ವರ್ಷಕ್ಕೆ ನಮ್ಗೆ ಸಚಿನ್ರ ಹೆಂಗ್ ಹಾದ್ರಲ್ಲ ಹಂಗ ಹೋಗ್ಬಿಟ್ಟಿದ್ದ. ಈನ್ ಅವಾಗ ಸತಿ ತಗೋತಿದ್ದಾರ ಎಲ್ಲಾರು, ಗಂಡನ್ ಚಿತ್ತ ಒಳಗ ಬಿದ್ದು ಸಾಯ್ತಿದ್ರು. ಪುಣ್ಯಕ್ಕಿಗೆ ಯಾರು ಇಲ್ಲ, ಚಂದ ಮನ್ಯಾಗ ಉಂಡ್ ಅದೀರಿ. ಅವಾಗ ಹಿಂಗ್ ಹೊಂಟಿದ್ಲು, ಇನ್ನೇನು ಹೋಗೋದತ್ತೇಳಿ ಸಂತ ಪಾಯಿ ಧರಿತಾ ಭಾವ ಅಪೋ ಆಪ ಭೇಟಿ ದೇವ, ಸಂತ್ರಿಗೆ ನಮಸ್ಕಾರ ಮಾಡಿ ಹೋಗಂತೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ಲು. ಅವರು ಸಂತ್ರ ಏನ್ ಮಾಡ್ಬಿಟ್ಟು ಅಷ್ಟಪುತ್ರ ಸೌಭಾಗ್ಯವತಿ ಭವ, 8 ಮಕ್ಕಳು ತಾಯಿ ಆಗಂತ ಆಶೀರ್ವಾದ ಕೊಟ್ರು. ಯಾಕೆ ಅಂದಳು, ಎಂತ ಅಸಂಬದ್ಧ ಮಾತಾಡ್ತಾರ ಈ ಗುರುಗಳ, ನನ್ನ ಗಂಡರ ಸ್ಮಶಾನಕ್ಕೆ ಹೆಣ ಹೊಂಟದ, ಇನ್ನ ಸ್ಮಶಾನಕ್ಕೆ ಹೆಣ ಹೊಂಟದ, ಇನ್ನು ನೀವು ನನ್ನ ಗಂಡ 8 ಮಕ್ಕಳ ಆಗ್ಲಿ ಅಂತ ಆಶೀರ್ವಾದ ಮಾಡಾಕತ್ತೀರಿ, ಇದು ಹೆಂಗ ಸಂಭವ ಅಂದ್ರು. ಯವ್ವ ನಾನ್ ಬೇಕಂತ ಹೇಳಿಲ್ಲ, ಏನೋ ದೈವ ನುಡಿಸದ ಇದ್ರು ಇರ್ಬೋದು ಅಂದ್ರು. ಹಾಗಾದ್ರೆ ನಿನ್ ಗಂಡ ಎಲ್ಲಿ ಆನ? ಸ್ಮಶಾನಕ್ಕೆ ಹೆಣ ಹೊತ್ಕೊಂಡು ಹೊಂಟಾರ, ನಡಿ ಹೋಗುಂಬ ಅಂತ ಗುರುಗಳು ಎದ್ದು ಆದ್ರು. ಹೋಗಿ ಆ ಕಟ್ಟಿಗೆ ಮೇಲೆ ಹಾಕಿರುವಂತ ಶವದ ಮೇಲೆ ಹಣಿ ಮೇಲೆ ಕೈ ಇಟ್ಟು ಹೇಳ್ತಾರ, ಸಚ್ಚಿದಾನಂದ ಆತನ ಹೆಸರು, ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಸಚ್ಚಿದಾನಂದ ಬಾಬಾ. ಊಟ ಬಾಳ ಅಂದ್ರೆ ಎದ್ದು ಕುತ್ಕೋಬೇಕು, ಅಷ್ಟು ಶಕ್ತಿ ಇರ್ತದೆ ಸಂತರ. ಎದ್ದು ಕುತ್ಕೊಂಡ್ಬಿಟ್ಟು ಎದ್ದು ಕುತ್ಕೊಂಡು ಕರ್ಕೊಂಡು ಹೋಗುವ ಇವ್ ನಿನ್ ಗಂಡ ಕರ್ಕೊಂಡು ಹೋಗಂದ್ರು. ಹಾಗೆಯಪ್ಪ ನನ್ನ ಅಂಗ ಭೋಗಕ್ಕೆ ನಾನು ಇವನ್ ಕರ್ಕೊಂಡು ಹೋಗಲಾರೆ ಅಂದ್ರು. ಏನ್ ಅದ್ಭುತ ಮಾತಾಡ್ತಾ ಇವ, ನನ್ನ ಶರೀರ ಭೋಗಕ್ಕೆ ನಾನು ಇವನಿಗೆ ಕರ್ಕೊಂಡು ಹೋಗಂಗಿಲ್ಲ, ಇವ ನಿಮ್ಮ ಮಗ, ನಿಮ್ಮ ಆಶೀರ್ವಾದದಿಂದ ಬದುಕ್ಯಾನ, ನೀವು ಜೋಳಿಗೆ ಹಾಕಿ ನೀವೇ ಕರ್ಕೊಂಡು ಹೋಗ್ರಿ ಅಂದ್ರು. ನೀವೇ ಕರ್ಕೊಂಡು ಹೋಗ್ರಿ, ನಾನ್ ಮುತ್ತೈದೆ ಇದ್ರೆ ಸಾಕು, ನಾನು ಎಲ್ಲಿದ್ರು ನಾ ಮುತ್ತೈದೆ ಇದ್ರೆ ಸಾಕು, ನನ್ನ ಗಂಡ ಅದಾನ ಅಂತ ನನ್ನ ಸುದ್ದಿ ಇದ್ರೆ ಸಾಕು. ಯಾಕಂದ್ರ ನಾನು ಶೃಂಗಾರ ಮಾಡೋದು ಆತನಿಗಾಗಿ. ಆತ ಇಲ್ಲ ಅಂದ್ರೆ ನಂದು ಏನೈತಿ ಬಾಳೆ ನಿಮ್ ಜೊತೆ ಇಲ್ಲ. ಸುಮಾರು ಮುಂದೆ ಒಂದು 7-8 ವರ್ಷ ಸಚ್ಚಿದಾನಂದ ಬಾಬಾ ಜ್ಞಾನೇಶ್ವರ ಮಾಲಿ ಜೊತೆ ಇದ್ರು. ಕೊನೆಯ ಶಬ್ದ ಐತ್ ನೋಡ್ರಿ, ತೇ ಸಚ್ಚಿದಾನಂದ ಬಾಬಾ. ಜ್ಞಾನೇಶ್ವರಿ ಕೊನೆಯ ಶಬ್ದ ಇದ್ರಿ. ಇದ್ರ ಲೇಖಕರು ಯಾರಂದ್ರೆ ಮುಂದವರು ಜ್ಞಾನೇಶ್ವರ ಮಹಾರಾಜರ ಸಮಾಧಿ ತಗೊಂಡ್ಮೇಲೆ ಸುಮಾರು 100 ಪೇಜ್ ಭಗವದ್ಗೀತೆಯನ್ನು ಬರೆದು ಮುಂದೆ 8 ಮಕ್ಕಳ ತಂದೆ ಆಗಿ ಅವರು ಸಂಸಾರಿ ಆಗಿ ಸುಮಾರು 100-120 ವರ್ಷ ಬದುಕ್ ಹೋಗ್ತಾರ. ಅಂದ್ರ ಸಂತರ ಶರಣರಲ್ಲಿ ಶಕ್ತಿ ಇರ್ತದ. ನಾವೇನ್ ಮಾತಾಡ್ತೀವಿ ತರ್ಕ, ಕಬೀರ್ದಾಸ್ ಹೇಳ್ದಂಗ ಸುಖಮೇ ದುಃಖಮೇ ಸಬ್ ಸುಮಲಿನ ಕರೆ, ಸುಖಮೇ ಕರೆಯನ್ನ ಕೋಯ್. ನಮ್ ಸುಖ ಇದ್ದಾಗ ನಾವ್ ಯಾರು ಸಂತರ ಶರಣರ ಇಷ್ಟ ಆಗೋದಿಲ್ಲ ನಮಗ. ದುಃಖ ಇದ್ದಾಗ ನಾವೆಲ್ಲರೂ ನೆನೆಸ್ತೀವಿ, ಹಿಂಗ್ರಿ ಗುರುಗಳ ನಮಗ್ ಬಹಳ ದುಃಖ ಆತ್ರಿ, ನಮ್ಗೆ ಹಿಂಗ್ ಬರಬಾರ್ದಿತ್ರಿ ಅಂತ ಎಲ್ಲಾ ನಾವು ದುಃಖದೊಳಗೆ ದೇವ್ರ ನೆನೆಸ್ಕೋತೀವಿ, ನಾ ಸುಖದೊಳಗೆ ಯಾರು ನೆನೆಸಲ್ಲ. ಯಾವಾಗ ನಾವು ಸುಖದೊಳಗೆ, ಸುಖ ಅಂದ್ರ ನಾವು ಚಂದ ಇದ್ದಾಗ, ನಾವು ಯಾವಾಗ ನಾವು ಸಮರ್ಥ ಇರ್ತೀವಿ, ಮದುವೆ ಆಗೋಕ್ಕಿಂತ ಮೊದಲ ಮಕ್ಕಳ ದೀಕ್ಷಾ ತಗೋಬೇಕ್ರಿ. ಮದುವೆ ಆಗೋಕ್ಕಿಂತ ಮೊದಲ ತಗೋಬೇಕು. ಎಲ್ಲ ಹುಡುಗರು ನೋಡ್ರಿ ದೀಕ್ಷಾ ತಗೊಂಡ, ಈ ಹುಡುಗಿ ತಗೊಂಡಾಳ, ಇವತ್ತು ತಗೊಂಡ ಎಲ್ಲ ಮಾಲಿ ಹಾಕೊಂಡ್ರ, ಗುರುಪುತ್ರ ಇವರೆಲ್ಲ. ಇವ 3 ವರ್ಷಕ್ಕೆ ತಗೊಂಡ, ಇವ 5 ವರ್ಷಕ್ಕೆ ತಗೊಂಡ, ಇವ 1-2 ವರ್ಷ ಆತು, ಆಕಿ ಜಗದ್ಗುರು ಆಗಾಕ ಹೊಂಟಾವ. ಇವೆಲ್ಲ ನೋಡ್ರಿ, ಇವೆಲ್ಲ ಹುಡುಗರು ತಮ್ಮ ಇದಕ್ಕೆ. ಯಾಕಂತ ಹೇಳ್ರಿ, ನಾವು ಮಕ್ಳಿಗೆ ಏನ್ ತೋರಿಸ್ತೀವಿ ಹಂಗ ಮಕ್ಳು ಆಗ್ತಾರ. ನಾವು ಏನ್ ದೊಡ್ಡದಾಗಿ ಸಾಧನೆ ಮಾಡೋದು ಬೇಕಾಗಿಲ್ರಿ. ಮಕ್ಕಳಾಗ ತಂದೆ ತಾಯಿ ಮನ್ಯಾಗ ಪೂಜೆ ಮಾಡಿದ್ರು, ಹರಿಪಾಠ ಮಾಡಿದ್ರು, ಸಂತರ ಶರಣರು ವಚನ ಹೇಳಿದ್ರು, ಗಂಧ ಹಚ್ಕೊಂಡ್ರು, ನಾವು ದಿನಂಪ್ರತಿ ಭಜನೆ ಮಾಡಿದ್ರು. ಈ ಮಕ್ಳು ನೋಡ್ರಿ ಎಂತ ಪುಣ್ಯ. ಸತ್ಸಂಗ ಕೂತಾರ, ನಾವು ಕೂತಿದ್ದೇವ್ರ, ನಾವು ನಿಲ್ತೇವೆ, ಇವ್ರು ಅಟ್ಟಿದ್ದಾರ. ಎಲ್ಲಿ ಕೂತಿದ್ರು? ಸಣ್ಣ ಹುಡುಗರು ಇರ್ತಾರ, ಮನ್ಯಾಗ ಮೊಬೈಲ್ ನೋಡ್ಕೋತ ಕೂತಿರ್ತಾರ ಮಕ್ಳು. ಇವ್ರು ಇಲ್ಲಿ ಬಂದು ಸತ್ಸಂಗದೊಳಗೆ ಕೂತಾರ. ನೀವು ಮಗು ಮತ್ತೆ ಅಲ್ಲಿ ಅರ್ಚನಾ ಈ ಹುಡುಗಿ ಇಬ್ರು ಬಂದು, ಇವರೆಲ್ಲರೂ ಬಂದು ಜ್ಞಾನೇಶ್ವರಿ ಭಗವದ್ಗೀತೆ ಪಾರಾಯಣ ಮಾಡೋದು. 7 ದಿವಸ ಪಾರಾಯಣ ಮಾಡಿದ್ರು.